ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ಸ್ಪೆಷಲ್ ಆಪರೇಷನ್ ಲಂಗಡ. ನಾನು ಕೀರ್ತಿಶ್ರೀ. ಸಿಎಂ ಯೋಗಿ ಆದಿತ್ಯನಾಥ್ ಆಪರೇಷನ್ ಬುಲ್ಡೋಸರ್ ನಂತರ ಮತ್ತೆ ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳ ಹುಟ್ಟಡಗಿಸೋಕೆ ಆಪರೇಷನ್ ಲಂಗಡ ಶುರು ಮಾಡಿದ್ದಾರೆ. ಉತ್ತರ ಪ್ರದೇಶದ ಮೂಲೆ ಮೂಲೆಯಲ್ಲೂ ಈಗ ಗುಂಡೇಟ್ಗಳು ಮಾರ್ದನಿಸ್ತಿವೆ. ಯುಪಿ ಪೊಲೀಸರು ರೇಪಿಸ್ಟ್ ಕ್ರಿಮಿನಲ್ಸ್ ರೌಡಿಗಳನ್ನ ಹುಡುಕಿ ಎದೆ ಸೀಳ್ತಿದ್ದಾರೆ. ಹಾಗಾದ್ರೆ ಜಸ್ಟ್ 24 ಗಂಟೆಗಳಲ್ಲಿ ಆಪರೇಷನ್ ಲಂಗಡಕ್ಕೆ ಬಲಿಯಾದವರು ಎಷ್ಟು? ಜೈಲು ಸೇರಿದವರು ಎಷ್ಟು? ಯುಪಿಯಲ್ಲಿ ಹೇಗೆ ನಡೀತಿದೆ ಹೊಸ ಆಪರೇಷನ್? ಇಲ್ಲಿದೆ ನೋಡಿ ಕಂಪ್ಲೀಟ್. ದಿಕ್ಕು ಬದಲಿಸಿದ ಯೋಗಿ ಆದಿತ್ಯನಾಥ್. ಎನ್ಕೌಂಟರ್, ಬುಲ್ಡೋಜರ್, ಈಗೇನ್ ಗೊತ್ತಾ? ಉತ್ತರ ಪ್ರದೇಶದ ದಿಕ್ಕು ದೆಸೆ ಬದಲಾಗಿದ್ದೇ 2017ರಿಂದ. ಅದು ಕೇಸರಿ ಕಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿ ಪಟ್ಟಕ್ಕೇರಿದಾಗಿನಿಂದ. ಅಧಿಕಾರಕ್ಕೆ ಬಂದ ಕೂಡಲೇ ಯೋಗಿ ಆದಿತ್ಯನಾಥ್ ಒಂದು ಮಾತು ಕೊಟ್ಟಿದ್ರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಹಾಗೂ ಸುಧಾರಿಸುವುದು ನನ್ನ ಮೊದಲ ಆದ್ಯತೆ ಅಂತ ಹೇಳಿದ್ರು. ಅಂದು ಅದೇನ್ ಹೇಳಿದ್ರೋ ಅದನ್ನ ಮಾಡಿ ತೋರಿಸಿದ್ರು. ಅಧಿಕಾರಕ್ಕೆ ಬಂದ 6 ವರ್ಷದಲ್ಲಿ 10,000ಕ್ಕೂ ಹೆಚ್ಚು ಎನ್ಕೌಂಟರ್ ನಡೆದಿವೆ. ಬರೋಬ್ಬರಿ 23,125 ಕ್ರಿಮಿನಲ್ಗಳು ಜೈಲು ಸೇರಿದ್ದಾರೆ. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಮೇಲೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆದ್ರು. ಅಂದ್ರೆ ರೇಪಿಸ್ಟ್, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಗಳಿಗೆ ಉಳಿಗಾಲ ಇಲ್ಲದಂತೆ ಮಾಡಿದ್ರು. ಏಕ್ ಮಾರ್ ದೋತು ಕೂಡ. ಜೀವ ಉಳಿಸಿಕೊಳ್ಳಬೇಕು ಅಂದ್ರೆ ಸಾಮಾನ್ಯ ಜನರಂತೆ ಜೀವಿಸಬೇಕು. ಬಾಲ ಬಿಚ್ಚಿದ್ರೆ ನಾವು ಮಾತಾಡಲ್ಲ, ಬುಲೆಟ್ಗಳು ಮಾತನಾಡ್ತವೆ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಪೊಲೀಸರ ಮುಂದೆ ಮೊಂಡುತನ ತೋರಿಸಿದವರಿಗೆಲ್ಲ ಪರಲೋಕ ತೋರಿಸಿದ್ರು. 2ನೇ ಅವಧಿಗೆ ಯೋಗಿ ಆದಿತ್ಯನಾಥ್ ಸಿಎಂ ಆದ್ಮೇಲೆ ಹೊಸ ರೂಲ್ಸ್ ಜಾರಿ ಮಾಡಿದ್ರು. ಸಮಾಜಘಾತುಕರ ವಿರುದ್ಧ ಆಪರೇಷನ್ ಬುಲ್ಡೋಜರ್. ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ್, ಅತಿ ಹೆಚ್ಚು ಕ್ರಿಮಿನಲ್ಸ್ ಗಳಿರೋ ರಾಜ್ಯವೂ ಹೌದು. ಇಲ್ಲಿರೋ ಕ್ರಿಮಿನಲ್ಸ್ ಗಳಿಗೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಬುದ್ಧಿ ಕಲಿಯಲ್ಲ. ಹಾಗಂತ ಯೋಗಿ ಆದಿತ್ಯನಾಥ್ ಸುಮ್ಮನೆ ಬಿಡೋರು ಅಲ್ಲ. ಕ್ರಿಮಿನಲ್ಸ್ ಗಳು ಹಾಗೂ ಮಾಫಿಯಾ ವಿರುದ್ಧ ತೊಡೆ ತಟ್ಟಿದ ಸಿಎಂ ಯೋಗಿ ಆದಿತ್ಯನಾಥ್ ಬುಲ್ಡೋಜರ್ ಗಳನ್ನ ರಸ್ತೆಗಿಳಿಸಿದ್ರು. ಸರ್ಕಾರದ ಆಸ್ತಿಯನ್ನ ಅಕ್ರಮವಾಗಿ ವಶಪಡಿಸಿಕೊಂಡವರಿಗೆ, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಗಳ ಮನೆಗೆ ಬುಲ್ಡೋಜರ್ ಗಳನ್ನ ನುಗ್ಗಿಸಿ ಮನೆ ಪ್ರಾಪರ್ಟಿಗಳನ್ನ ಉಳಿಸಿದ್ರು. ಬುಲ್ಡೋಜರ್ ಆಪರೇಷನ್ ನಿಂದಲೇ ಬುಲ್ಡೋಜರ್ ಬಾಬಾ ಅಂತಲೇ ಖ್ಯಾತಿ ಪಡೆದ ಯೋಗಿ ಆದಿತ್ಯನಾಥ್ ಮತ್ತೊಂದು ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಯೋಗಿ ನಾಡಲ್ಲಿ ಆಪರೇಷನ್ ಲಂಗಡ ಸೌಂಡ್. ರೇಪಿಸ್ಟ್ ಕ್ರಿಮಿನಲ್ಸ್ ಗಳು ಕಂಡಲ್ಲಿ ಗುಂಡೇಟು. 24 ಗಂಟೆಯಲ್ಲಿ 10 ನಗರ, 12 ಎನ್ಕೌಂಟರ್. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನಾಡಲ್ಲಿ ಮತ್ತೆ ಆಪರೇಷನ್ ಸ್ಟಾರ್ಟ್ ಆಗಿದೆ. ಅದು ಸಾಮಾನ್ಯ ಆಪರೇಷನ್ ಅಲ್ಲ. ಕ್ರಿಮಿನಲ್ಸ್, ಗ್ಯಾಂಗ್ಸ್ಟರ್ಸ್, ರೇಪಿಸ್ಟ್ಗಳು, ದರೋಡೆಕೋರರಿಗೆ ಈ ಆಪರೇಷನ್ ನಿಂದ ನಿದ್ದೆಗೆಡುವಂತಾಗಿದೆ. ಆಪರೇಷನ್ ಬುಲ್ಡೋಜರ್ ಬಳಿಕ ಯೋಗಿ ಆದಿತ್ಯನಾಥ್ ಸರ್ಕಾರ ಸ್ಟಾರ್ಟ್ ಮಾಡಿರೋ ಕಾರ್ಯಾಚರಣೆಗೆ ಇಟ್ಟಿರುವ ಹೆಸರು ಆಪರೇಷನ್ ಲಂಗಡ. ಅವುಗಳ ಸದ್ದು ಮಾರ್ದನಿಸುತ್ತಿದೆ.
ಅಪರಾಧ ಕೃತ್ಯ ನಿಯಂತ್ರಣಕ್ಕೆ ಪೊಲೀಸರು ಆರಂಭಿಸಿದ ವಿಶೇಷ ಕಾರ್ಯಾಚರಣೆ ಆಪರೇಷನ್ ಲಂಗಡ. ಪದೇ ಪದೇ ಅಪರಾಧ ಕೃತ್ಯ ಎಸಗುವವರು, ಕ್ರಿಮಿನಲ್ಗಳು, ರೌಡಿಗಳು, ಪರೋಡಿಗಳಿಗೆ ಗುಂಡೇಟು ಹೊಡೆಯುವ ಮೂಲಕ ಪೊಲೀಸರು ಭೀತಿ ಹುಟ್ಟಿಸಿದ್ದಾರೆ. 24 ಗಂಟೆಯಲ್ಲಿ ಯುಪಿ ಪೊಲೀಸರು 10 ನಗರಗಳಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ರೇಪಿಸ್ಟ್ಗಳು, ಗ್ಯಾಂಗ್ಸ್ಟರ್ಸ್ಗಳು, ದರೋಡೆಕೋರರು, ಕೊಲೆಗಾರರನ್ನ ಹುಡುಕಿ ಹೊಡೆದಿದ್ದಾರೆ. 10 ನಗರಗಳಲ್ಲಿ ಯುಪಿ ಪೊಲೀಸರು ಏಕಕಾಲಕ್ಕೆ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಕ್ರಿಮಿನಲ್ಸ್ಗಳು ಎಸ್ಕೇಪ್ ಆಗೋಕೆ ಅವಕಾಶ ಕೊಡದಂತೆ ಎನ್ಕೌಂಟರ್ನಲ್ಲಿ ಅತ್ಯಾಚಾರಿ ಆರೋಪಿ ಬಂಧನ ಮಾಡಲಾಗಿದೆ. ಫಾಜಿಯಾಬಾದ್ನಲ್ಲಿ ಕೊಲೆಗಾರನಿಗೆ ಗುಂಡೇಟು ಹೊಡೆಯಲಾಗಿದೆ. ಜಲೌನ್ನಲ್ಲಿ ದರೋಡೆ ಆರೋಪಿಯನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ಶಾಮ್ಲಿಯಲ್ಲಿ ಗೋವು ಅಗೆಟು ಹೊಡೆದಿದ್ದು, ಆಗ್ರಾದಲ್ಲಿ ಕಳ್ಳತನದ ಆರೋಪಿ ಜೊತೆ ಗುಂಡಿನ ಚಕಮಕಿ ನಡೆಸಿದ್ದಾರೆ. ಉನ್ನಾವೋ ಪ್ರದೇಶದಲ್ಲಿ ರೌಡಿ ಶೀಟರ್ ಮೇಲೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಕ್ರಿಮಿನಲ್ಗಳ ಪಾಲಿಗೆ ಸಿಎಂ ಯೋಗಿ ಆದಿತ್ಯನಾಥ್ ಸಿಂಹ ಸ್ವಪ್ನವಾಗಿದ್ದಾರೆ. ಯುಪಿ ಪೊಲೀಸರು ನಿದ್ದೆಯಲ್ಲೂ ಕಾಡ್ತಾ ಇದ್ದಾರೆ. ಕ್ರಿಮಿನಲ್ಸ್ಗಳಿಗೆ ಸ್ವರ್ಗವಾಗಿದ್ದ ಉತ್ತರ ಪ್ರದೇಶ ಈಗ ಕ್ಲೀನ್ ಆಗ್ತಾ ಇದೆ. ಮತ್ತೆ ಪೊಲೀಸರ ಗನ್ಗಳು ಆರ್ಭಟಿಸಿದ್ದು ಬಾಲ ಬಿಚ್ಚಿದವರ ಬುಡಕ್ಕೆ ಗುಂಡೇಟು ಬೀಳ್ತಿದೆ. ಎತ್ತಾಕೊಂಡು ಬಂದು ಕಂಬಿ ಹಿಂದೆ ತಳ್ತಿದ್ರು. ಒಂದ್ ರೀತಿ ಉತ್ತರ ಪ್ರದೇಶ ಗುಂಡಾ ರಾಜ್ಯ ಅಂತಲೇ ಕರೆಸಿಕೊಳ್ಳುವುದಕ್ಕೆ ಶುರುವಾಗಿ ಬಿಟ್ಟು ಉತ್ತರ ಪ್ರದೇಶದ ಜನರಿಗೆ ಅಭಿವೃದ್ಧಿ ದಿಕ್ಕು ತೋರಿಸುವುದರ ಜೊತೆಗೆ ಕ್ರಿಮಿನಲ್ಸ್ಗಳಿಗೆ ಪರಲೋಕದ ದಿಕ್ಕು ತೋರಿಸಿದ್ದು ಸಿಎಂ ಯೋಗಿ ಆದಿತ್ಯನಾಥ್. ಎರಡು 2017 ಮಾರ್ಚ್ 19ರಿಂದ ಯೋಗಿ ಆದಿತ್ಯನಾಥ್ ಅಧಿಕಾರಕ್ಕೆ ಬಂದ ಪ್ರಾರಂಭದಲ್ಲಿ ಇವರೇನ್ ಮಾಡ್ತಾರೆ, ನಮ್ನೇನು ಮಾಡೋಕ್ಕಾಗುತ್ತೆ ಅಂತ ಕ್ರಿಮಿನಲ್ಸ್ಗಳು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶಕ್ಕೆ ಸಿಎಂ ಆದ ಒಂದೇ ವರ್ಷಕ್ಕೆ 50 ಕುಖ್ಯಾತ ಕ್ರಿಮಿನಲ್ಗಳನ್ನ ಎನ್ಕೌಂಟರ್ ಮಾಡಲಾಯಿತು. ಮೋಸ್ಟ್ ವಾಂಟೆಡ್ ಡೇಂಜರಸ್ ಕ್ರಿಮಿನಲ್ಗಳನ್ನ ಟಾರ್ಗೆಟ್ ಮಾಡಿ ಗಂಟು ಮೂಟೆ ಕಟ್ಟಲಾಗಿತ್ತು. ವಿಪಕ್ಷಗಳು ಇದೆಲ್ಲ ನಕಲಿ ಎನ್ಕೌಂಟರ್ಗಳು ಅಂತ ಆರೋಪ ಮಾಡ್ತಿದ್ವು. ಆದ್ರೆ ಇದ್ಯಾವುದಕ್ಕೂ ಯೋಗಿ ಆದಿತ್ಯನಾಥ್ ತಲೆ ಕೆಡಿಸಿಕೊಳ್ಳಲಿಲ್ಲ. ಅಪರಾಧ ಸ್ವಚ್ಛತಾ ಕಾರ್ಯಾಚರಣೆ ನಡೀತಿದೆ, ಯಾರೇನೇ ಅಂದ್ರೂ ನಡೆಯುತ್ತಲೇ ಇರುತ್ತೆ ಅಂತ ಟಾಂಗ್ ಕೊಟ್ಟಿದ್ರು. 2018ರಲ್ಲಿ ಉತ್ತರ ಪ್ರದೇಶ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ತಮ್ಮ ಪತ್ರದಲ್ಲಿ ನೀಡಿದ್ದ ಮಾಹಿತಿ ಪ್ರಕಾರ 3000ಕ್ಕೂ ಹೆಚ್ಚು ಎನ್ಕೌಂಟರ್ಗಳು ನಡೆದಿದ್ವು. ಕ್ರಿಮಿನಲ್ಗಳಿಗೆ ಗನ್ಗಳಿಂದಲೇ ಉತ್ತರ ನೀಡ್ತಿದ್ರು. ಪೊಲೀಸರ ಎನ್ಕೌಂಟರ್ಗಳಿಗೆ ಕ್ರಿಮಿನಲ್ಗಳು ಅದ್ಯಾವ ಪರಿಯಾಗಿ ಹೆದರಿದ್ರು ಅಂದ್ರೆ ಜೀವ ಉಳಿಸಿಕೊಂಡ್ರೆ ಸಾಕಪ್ಪ ಅನ್ನೋ ಮಟ್ಟಿಗೆ ಬಂದಿದ್ರು. ಹೊರಗಡೆ ಇದ್ರೆ ಪೊಲೀಸರು ಎನ್ಕೌಂಟರ್ ಮಾಡೋ ಭಯದಿಂದ ನೂರಾರು ಕ್ರಿಮಿನಲ್ಸ್ಗಳು ತಾವೇ ಪೊಲೀಸರಿಗೆ ಶರಣಾಗಿದ್ದಾರೆ. ಜೈಲಲ್ಲಿದ್ರೆ ಸ್ವಲ್ಪ ದಿನಗಳಾದರೂ ಜೀವ ಉಳಿಸಿಕೊಳ್ಳಬಹುದು. ಹೊರಗಡೆ ಇದ್ರೆ ಅದ್ಯಾವಾಗ ಎನ್ಕೌಂಟರ್ಗೆ ಬಲಿಯಾಗ್ತೀವೋ ಅಂತ ಜಾಮೀನು ಸಿಕ್ಕಿದ್ರು ಜೈಲಿಂದ ಹೊರಗೆ ಬರೋಕೆ ಬೆದರಿದ್ರು. ಅರ್ಧ ಕ್ರಿಮಿನಲ್ಗಳು ಜೈಲು ಸೇರಿದ್ರೆ ಇನ್ನರ್ಧ ಕ್ರಿಮಿನಲ್ಗಳು ಎನ್ಕೌಂಟರ್ಗೆ ಹೆದರಿ ಏನ್ ಮಾಡಿದ್ದಾರೆ ಗೊತ್ತಾ? ಈಗ ತಮ್ಮ ಜೀವವನ್ನು ಚೇಂಜ್ ಮಾಡಿಕೊಂಡಿದ್ದಾರೆ. ಕೆಲವರು ಸೈಕಲ್ ರಿಪೇರಿ ಅಂಗಡಿ, ಇನ್ನು ಕೆಲವರು ಹಣ್ಣಿನ ವ್ಯಾಪಾರ ನಡೆಸುತ್ತಿದ್ದಾರೆ ಮತ್ತು ಕೆಲವರು ಆಟೋ ಚಾಲಕರಾಗಿ ಕೆಲಸ ಮಾಡ್ತಾ ಜೀವನವನ್ನ ಸಾಗಿಸುತ್ತಿದ್ದಾರೆ. ಲಾರೆನ್ಸ್ ಗ್ಯಾಂಗ್ನ ಶಾರ್ಪ್ ಶೂಟರ್ ಎನ್ಕೌಂಟರ್. ದೆಹಲಿಯ ಪ್ರಕರಣದಲ್ಲಿ ನವೀನ್ ಜೈಲು ಶಿಕ್ಷೆ ಅನುಭವಿಸಿದ್ದ. ಜೈಲಿಂದ ಹೊರಬಂದ ಮೇಲೆ ಮತ್ತೆ ತನ್ನ ಕಸುಬು ಶುರು ಮಾಡಿದ್ದ. ಕಣ್ಣಿಗೆ ಕಾಣಿಸಿಕೊಳ್ಳದೆ ಚೆಲ್ಲಾಟವಾಡ್ತಿದ್ದ. ಈತನಿಗೆ ಫೈನಲ್ ಆಗಿ ಬುದ್ಧಿ ಕಲಿಸಲೇಬೇಕು ಅಂತ ಯುಪಿ ವಿಶೇಷ ಕಾರ್ಯಪಡೆ, ನೋಯ್ಡಾ ಘಟಕ ಮತ್ತು ದೆಹಲಿ ಪೊಲೀಸರ ವಿಶೇಷ ಘಟಕದ ಜಂಟಿ ತಂಡಗಳು ಸೇರಿ ಕಾರ್ಯಾಚರಣೆ ನಡೆಸಿದ್ವು. ಕೊತ್ವಾಲಿಯಲ್ಲಿ ಬಿಷ್ಣೋಯ್ ಗ್ಯಾಂಗ್ ಇರುವ ಪಕ್ಕಾ ಮಾಹಿತಿ ಸಿಕ್ಕಿತ್ತು. ಮಾಹಿತಿ ಸಿಕ್ಕಿದ ಕೂಡಲೇ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು. ಈ ವೇಳೆ ಬಿಷ್ಣೋಯ್ ಗ್ಯಾಂಗ್ ಪೊಲೀಸರ ಮೇಲೆ ಪ್ರತಿ ದಾಳಿ ಮಾಡಿತ್ತು. ಪೊಲೀಸರು ಹಾಗೂ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ನಡುವೆ ಗುಂಡಿನ ಚಕಮಕಿ ನಡೆದಿತ್ತು. ಆ ಗುಂಡಿನ ದಾಳಿಯಲ್ಲಿ ಲಾರೆನ್ಸ್ ಗ್ಯಾಂಗ್ನ ಶಾರ್ಪ್ ಶೂಟರ್ ನವೀನ್ ಕುಮಾರ್ ಎನ್ಕೌಂಟರ್ ಮಾಡಿ ಮುಗಿಸಿದ್ದಾರೆ. ಇದು ಆಪರೇಷನ್ ಲಂಗಡ ಕಾರ್ಯಾಚರಣೆಯ ಸ್ಯಾಂಪಲ್. ಈ ಸ್ಯಾಂಪಲ್ಗೆ ಉತ್ತರ ಪ್ರದೇಶದ ಕ್ರಿಮಿನಲ್ಗಳು ಜೀವ ಭಯದಲ್ಲಿ ಭೂಗತರಾಗಿದ್ದಾರೆ.
ಯೋಗಿ ನಾಡಲ್ಲಿ ಆಪರೇಷನ್ ಬುಲ್ಡೋಸರ್ ನಂತರ ಆಪರೇಷನ್ ಲಂಗಡ ಕಾರ್ಯಾಚರಣೆ ಸದ್ದು ಮಾಡ್ತಿದೆ. ಒಂದೇ ದಿನದಲ್ಲಿ ಕ್ರಿಮಿನಲ್ಸ್ಗಳಿಗೆ ಟ್ರೇಲರ್ ತೋರಿಸ್ತಿದ್ದಾರೆ. ಇನ್ನು ಪಿಕ್ಚರ್ ಬಾಕಿ ಇದೆ. ಆದ್ರೀಗ ಗುಂಡೇಟು ತಿಂದು ಆಸ್ಪತ್ರೆ